ದುರಂತ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ತಿನ್ನೋಕೆ ಹಿಟ್ಟಿಲ್ದಿದ್ರು ಕೂಡ ಪಾಕಿಸ್ತಾನಿ ನಾಯಕರ ತಿರ್ಪೆ ಶೋಕಿಗೇನು ಕಮ್ಮಿ ಇಲ್ಲ. ಪಾಕಿಸ್ತಾನದ ಸಚಿವನೋರ್ವ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಯಾವ್ಯಾವ ಕ್ಷಿಪಣಿಗಳಿಂದ ದಾಳಿ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಈ ಸ್ಟೋರಿ ನೋಡಿ. ತಿನ್ನೋಕೆ ಇಟ್ಟಿಲ್ಲೋ ಅನುಭವ ಆಗ್ತಾನಂತೆ. ಭಾರತಕ್ಕೆ ಪಾಕ್ ವಿದೇಶಾಂಗ ಸಚಿವನ ಧಮಕಿ. ಪಾಕಿಸ್ತಾನ ಮತ್ತೆ ಕಾಮಿಡಿ ಮಾಡಿದೆ. ಹೌದು, ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಗೋರಿ, ಶಾಹೀನ್, ಗಜ್ನವಿ ಕ್ಷಿಪಣಿಗಳು ಮತ್ತು 130 ಪರಮಾಣು ಸಿಡಿತಲೆಗಳನ್ನು ಭಾರತಕ್ಕಾಗಿ ಇಟ್ಟಿದ್ದೇವೆ ಎಂದಿದ್ದಾರೆ. अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। ಶಹೀನ್ ಗೋರಿಗೆ ಭಾರತವೇ ಟಾರ್ಗೆಟ್. ये जो बैलिस्टिक मिसाइल है, ये जो क्रूज मिसाइल है, ये जो शाहीन है, गौरी है, ये मैं फिर दोहराने लगा हूं, ये हमारे चौकों में नहीं है, ये हमारे बिल्कुल आप इनका रुख आपकी तरफ है। ಭಾರತೀಯ ನೌಕಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಇದೇ ಮಿಸೈಲ್ ಸಹಾಯದಿಂದ ಒಂದು ವೇಳೆ ಭಾರತ ದಾಳಿ ಮಾಡಿದರೆ ಪಾಕಿಸ್ತಾನದ ಆರ್ಥಿಕ ಬೆನ್ನೆಲುಬಾದ ಕರಾಚಿ ಸೇರಿದಂತೆ ಹಲವು ನಗರಗಳು ನಾಶವಾಗಬಹುದು. ಪಾಕ್ ಸೇನೆ ನಿಶ್ಶಕ್ತಿ. ಪಾಕಿಸ್ತಾನ ಸೇನೆಯೊಳಗೆ ಅತೃಪ್ತಿ ಹೆಚ್ಚಾಗಿದೆ. ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು, ಭ್ರಷ್ಟಾಚಾರ, ಅಸಮರ್ಥತೆ, ಕಿರುಕುಳ ಕೊಡ್ತಾರಂತೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದರೂ ಅಚ್ಚರಿ ಇಲ್ಲ. ಪಾಕಿಸ್ತಾನ ಸೇನೆಯೇ ಭಯೋತ್ಪಾದನೆಯ ಪಿತಾಮಹ. ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ ಹೊಂದಿದೆ. ಉಗ್ರರನ್ನು ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡೋದೇ ಇವರ ಕೆಲಸ. ಉಗ್ರರನ್ನು ಪರೋಕ್ಷ ಯುದ್ಧಕ್ಕೆ ಬಳಸಿಕೊಳ್ಳುತ್ತಿದೆ ಪಾಕ್. ಮಿಲಿಟರಿಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಹೊತ್ತು. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್, ಆಹಾರ ಸಪ್ಲೈ, ಟಿವಿ ಸೀರಿಯಲ್ ನಿರ್ಮಿಸುತ್ತದೆ. ಪಾಕ್ ಸೈನಿಕ ಉತ್ಸಾಹ, ಫಿಟ್ನೆಸ್ ಪಾತಾಳ ಕಂಡಿದೆ. ಬಲೂಚಿಸ್ತಾನ್, ಖೈಬರ್ನಲ್ಲಿ ಉಗ್ರರು ಅಟ್ಟಾಡಿಸುತ್ತಿದ್ದಾರೆ. ತರಬೇತಿ, ಆಹಾರ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇದೆ. ಒಟ್ಟಾರೆ ಭಾರತದ ವಿರುದ್ಧ ಯುದ್ಧ ಮಾಡ್ತೀನಿ ಎಂದು ಪಳ್ಳು ಮಾತನಾಡುವ ಪಾಕಿಸ್ತಾನ ಬಿಡಬೇಕು. ಭಾರತ ಒಮ್ಮೆ ಸಿಡಿದೆದ್ರೆ ಪಾಕ್ ಬೀದಿಗೆ ಬರೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುರಂತ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ತಿನ್ನೋಕೆ ಹಿಟ್ಟಿಲ್ದಿದ್ರು ಕೂಡ ಪಾಕಿಸ್ತಾನಿ ನಾಯಕರ ತಿರ್ಪೆ ಶೋಕಿಗೇನು ಕಮ್ಮಿ ಇಲ್ಲ. ಪಾಕಿಸ್ತಾನದ ಸಚಿವನೋರ್ವ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಯಾವ್ಯಾವ ಕ್ಷಿಪಣಿಗಳಿಂದ ದಾಳಿ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಈ ಸ್ಟೋರಿ ನೋಡಿ. ತಿನ್ನೋಕೆ ಇಟ್ಟಿಲ್ಲೋ ಅನುಭವ ಆಗ್ತಾನಂತೆ. ಭಾರತಕ್ಕೆ ಪಾಕ್ ವಿದೇಶಾಂಗ ಸಚಿವನ ಧಮಕಿ. ಪಾಕಿಸ್ತಾನ ಮತ್ತೆ ಕಾಮಿಡಿ ಮಾಡಿದೆ. ಹೌದು, ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಗೋರಿ, ಶಾಹೀನ್, ಗಜ್ನವಿ ಕ್ಷಿಪಣಿಗಳು ಮತ್ತು 130 ಪರಮಾಣು ಸಿಡಿತಲೆಗಳನ್ನು ಭಾರತಕ್ಕಾಗಿ ಇಟ್ಟಿದ್ದೇವೆ ಎಂದಿದ್ದಾರೆ. अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। ಶಹೀನ್ ಗೋರಿಗೆ ಭಾರತವೇ ಟಾರ್ಗೆಟ್. ये जो बैलिस्टिक मिसाइल है, ये जो क्रूज मिसाइल है, ये जो शाहीन है, गौरी है, ये मैं फिर दोहराने लगा हूं, ये हमारे चौकों में नहीं है,
ये हमारे बिल्कुल आप इनका रुख आपकी तरफ है। ಭಾರತೀಯ ನೌಕಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಇದೇ ಮಿಸೈಲ್ ಸಹಾಯದಿಂದ ಒಂದು ವೇಳೆ ಭಾರತ ದಾಳಿ ಮಾಡಿದರೆ ಪಾಕಿಸ್ತಾನದ ಆರ್ಥಿಕ ಬೆನ್ನೆಲುಬಾದ ಕರಾಚಿ ಸೇರಿದಂತೆ ಹಲವು ನಗರಗಳು ನಾಶವಾಗಬಹುದು. ಪಾಕ್ ಸೇನೆ ನಿಶ್ಶಕ್ತಿ. ಪಾಕಿಸ್ತಾನ ಸೇನೆಯೊಳಗೆ ಅತೃಪ್ತಿ ಹೆಚ್ಚಾಗಿದೆ. ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು, ಭ್ರಷ್ಟಾಚಾರ, ಅಸಮರ್ಥತೆ, ಕಿರುಕುಳ ಕೊಡ್ತಾರಂತೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದರೂ ಅಚ್ಚರಿ ಇಲ್ಲ. ಪಾಕಿಸ್ತಾನ ಸೇನೆಗೆ ಭಯೋತ್ಪಾದನೆಯ ಪಿತಾಮಹ. ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ ಹೊಂದಿದೆ. ಉಗ್ರರನ್ನು ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡೋದೇ ಇವರ ಕೆಲಸ. ಉಗ್ರರನ್ನು ಪರೋಕ್ಷ ಯುದ್ಧಕ್ಕೆ ಬಳಸಿಕೊಳ್ಳುತ್ತಿದೆ ಪಾಕ್. ಮಿಲಿಟರಿಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಹೊತ್ತು. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್, ಆಹಾರ ಸಪ್ಲೈ, ಟಿವಿ ಸೀರಿಯಲ್ ನಿರ್ಮಿಸುತ್ತದೆ. ಪಾಕ್ ಸೈನಿಕ ಉತ್ಸಾಹ, ಫಿಟ್ನೆಸ್ ಪಾತಾಳ ಕಂಡಿದೆ. ಬಲೂಚಿಸ್ತಾನ್, ಖೈಬರ್ನಲ್ಲಿ ಉಗ್ರರು ಅಟ್ಟಾಡಿಸುತ್ತಿದ್ದಾರೆ. ತರಬೇತಿ, ಆಹಾರ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇದೆ. ಒಟ್ಟಾರೆ ಭಾರತದ ವಿರುದ್ಧ ಯುದ್ಧ ಮಾಡ್ತೀನಿ ಎಂದು ಪಳ್ಳು ಮಾತನಾಡುವ ಪಾಕಿಸ್ತಾನ ಬಿಡಬೇಕು. ಭಾರತ ಒಮ್ಮೆ ಸಿಡಿದೆದ್ರೆ ಪಾಕ್ ಬೀದಿಗೆ ಬರೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುರಂತ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ತಿನ್ನೋಕೆ ಹಿಟ್ಟಿಲ್ದಿದ್ರು ಕೂಡ ಪಾಕಿಸ್ತಾನಿ ನಾಯಕರ ತಿರ್ಪೆ ಶೋಕಿಗೇನು ಕಮ್ಮಿ ಇಲ್ಲ. ಪಾಕಿಸ್ತಾನದ ಸಚಿವನೋರ್ವ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಯಾವ್ಯಾವ ಕ್ಷಿಪಣಿಗಳಿಂದ ದಾಳಿ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾನೆ. ಈ ಸ್ಟೋರಿ ನೋಡಿ. ತಿನ್ನೋಕೆ ಇಟ್ಟಿಲ್ಲ, ಅನುಭವ ಆಗ್ತಾನಂತೆ. ಭಾರತಕ್ಕೆ ಪಾಕ್ ವಿದೇಶಾಂಗ ಸಚಿವನ ಧಮಕಿ. ಪಾಕಿಸ್ತಾನ ಮತ್ತೆ ಕಾಮಿಡಿ ಮಾಡಿದೆ. ಹೌದು, ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕಿದ್ದಾನೆ. ಘೋರಿ, ಶಾಹೀನ್, ಗಜ್ನವಿ ಕ್ಷಿಪಣಿಗಳು ಮತ್ತು 130 ಪರಮಾಣು ಸಿಡಿತಲೆಗಳನ್ನು ಭಾರತಕ್ಕಾಗಿ ಇಟ್ಟಿದ್ದೇವೆ ಎಂದಿದ್ದಾರೆ. अगर हमारा पानी बंद करेंगे तो फिर जंग के लिए तैयार हो जाए। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। ಶಹೀನ್ ಗೋರಿಗೆ ಭಾರತವೇ ಟಾರ್ಗೆಟ್. ये जो बैलिस्टिक मिसाइल है, ये जो क्रूज मिसाइल है, ये जो शाहीन है, गौरी है, ये मैं फिर दोहराने लगा हूं, ये हमारे चौकों में नहीं है, ये हमारे बिल्कुल आप इनका रुख आपकी तरफ है। ಭಾರತೀಯ ನೌಕಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಇದೇ ಮಿಸೈಲ್ ಸಹಾಯದಿಂದ ಒಂದು ವೇಳೆ ಭಾರತ ದಾಳಿ ಮಾಡಿದರೆ ಪಾಕಿಸ್ತಾನದ ಆರ್ಥಿಕ ಬೆನ್ನೆಲುಬಾದ ಕರಾಚಿ ಸೇರಿದಂತೆ ಹಲವು ನಗರಗಳು ನಾಶವಾಗಬಹುದು. ಪಾಕ್ ಸೇನೆ ನಿಶ್ಶಕ್ತಿ. ಪಾಕಿಸ್ತಾನ ಸೇನೆಯೊಳಗೆ ಅತೃಪ್ತಿ ಹೆಚ್ಚಾಗಿದೆ. ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು, ಭ್ರಷ್ಟಾಚಾರ, ಅಸಮರ್ಥತೆ, ಕಿರುಕುಳ ಕೊಡ್ತಾರಂತೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದರೂ ಅಚ್ಚರಿ ಇಲ್ಲ. ಪಾಕಿಸ್ತಾನ ಸೇನೆಗೆ ಭಯೋತ್ಪಾದನೆಯ ಪಿತಾಮಹ. ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ ಹೊಂದಿದೆ. ಉಗ್ರರನ್ನು ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡೋದೇ ಇವರ ಕೆಲಸ. ಉಗ್ರರನ್ನು ಪರೋಕ್ಷ ಯುದ್ಧಕ್ಕೆ ಬಳಸಿಕೊಳ್ಳುತ್ತಿದೆ ಪಾಕ್. ಮಿಲಿಟರಿಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಹೊತ್ತು. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್, ಆಹಾರ ಸಪ್ಲೈ, ಟಿವಿ ಸೀರಿಯಲ್ ನಿರ್ಮಿಸುತ್ತದೆ. ಪಾಕ್ ಸೈನಿಕ ಉತ್ಸಾಹ, ಫಿಟ್ನೆಸ್ ಪಾತಾಳ ಕಂಡಿದೆ. ಬಲೂಚಿಸ್ತಾನ್, ಖೈಬರ್ನಲ್ಲಿ ಉಗ್ರರು ಅಟ್ಟಾಡಿಸುತ್ತಿದ್ದಾರೆ. ತರಬೇತಿ, ಆಹಾರ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇದೆ. ಒಟ್ಟಾರೆ ಭಾರತದ ವಿರುದ್ಧ ಯುದ್ಧ ಮಾಡ್ತೀನಿ ಎಂದು ಪಳ್ಳು ಮಾತನಾಡುವ ಪಾಕಿಸ್ತಾನ ಬಿಡಬೇಕು. ಭಾರತ ಒಮ್ಮೆ ಸಿಡಿದೆದ್ರೆ ಪಾಕ್ ಬೀದಿಗೆ ಬರೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.